ಹೊಸದಗಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ರಾಜಕೀಯ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಅಲ್ಲಿ ಆಳುವ ಪಕ್ಷ, ಇಲ್ಲಿ ಪ್ರತಿಪಕ್ಷ. ಇದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಘಟಕದ ಧರ್ಮಸಕಟ. ಕಳೆದ 11 ವರ್ಷಗಳಿಂದ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಒಂದು ಸ್ಪಷ್ಟವಾದ ಗ್ರಹಿಕೆಯೇ ಗೊತ್ತಾಗ್ತಾ ಇಲ್ಲ. ತಮ್ಮದು ಅಪೋಸಿಷನ್ ಪಾರ್ಟಿಯೋ ಅಥವಾ ರೂಲಿಂಗ್ ಪಾರ್ಟಿಯೋ ಅಂತ. 2013ರಿಂದ 2018ರವರೆಗೆ ಖಂಡಿತವಾಗಿಯೂ ನೀವು ಚುನಾವಣೆಯಲ್ಲಿ ಸೋಲು ಅನುಭವಿಸೋದ್ರಿಂದ ವಿರೋಧ ಪಕ್ಷದಲ್ಲಿದ್ರೆ. ಆದರೆ ಮರು ವರ್ಷವೇ 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಅಲ್ಲಿಂದಾಚೆ 3 ಲೋಕಸಭಾ ಚುನಾವಣೆಗಳು ಜರುಗಿವೆ. ಸತತವಾಗಿ ಮೋದಿ ಗೆಲುವು ಸಾಧಿಸ್ತಾ ಹೋಗಿದ್ದರಿಂದ ಕಳೆದ 11 ವರ್ಷಗಳಿಂದ ನೀವು ರೂಲಿಂಗ್ ಪಾರ್ಟಿ, ನೀವು ಆಳುವ ಪಕ್ಷ. ನಿಮ್ಮ ಧರ್ಮ ಸಂಕಟ ನಮ್ಗೆ ಅರ್ಥವಾಗುತ್ತೆ. ಅಲ್ಲಿ ನೀವು ಆಳುವ ಪಕ್ಷ, ಇಲ್ಲಿ ನೀವು ವಿರೋಧ ಪಕ್ಷ. ಹೀಗಾಗಿ ನಿಮ್ಮ ಎದುರಿಗಿರುವ ಸವಾಲು, ನೀವು ಹೋರಾಟದ ರಾಜಕಾರಣವನ್ನ ಮಾಡಬೇಕೆ ಅಥವಾ ಅಧಿಕಾರ ರಾಜಕಾರಣವನ್ನ ನಿಭಾಯಿಸಬೇಕೆ? ಪ್ರತಿಪಕ್ಷವಾಗಿ ಹೋರಾಟದ ರಾಜಕಾರಣದಲ್ಲೇ ತೊಡಗಿಸಿಕೊಂಡಿರ್ಬೇಕಾ ಅಥವಾ ಕಳೆದ 11 ವರ್ಷಗಳಿಂದ ಇಡೀ ಭಾರತದ ಆಳುವ ಪಕ್ಷವಾಗಿ ಅಧಿಕಾರ ರಾಜಕಾರಣದ ವರ್ಷಗಳನ್ನು ಇಲ್ಲಿ ಬಳಸಬೇಕಾ? ನೀವು ಎರಡೂ ಮಾಡಬೇಕಾಗಿದೆ. ಯಾವ ರೀತಿ ಚಿತ್ರರಂಗದ ಸುಪ್ರಸಿದ್ಧ ನಟರುಗಳೆಲ್ಲ ಡಬಲ್ ಆಕ್ಟಿಂಗ್, ದ್ವಿಪಾತ್ರಾಭಿನಯ ಮಾಡುತ್ತಾ ಬಂದಿದ್ದಾರೋ, ನೀವು ಅದನ್ನೇ ಮಾಡಬೇಕಾಗಿದೆ. ನೀವು ಎಡಿರೋದೇ ಅಲ್ಲಿ ಅಂತ ಕಾಣುತ್ತೆ. ಕಳೆದ 11 ವರ್ಷಗಳಿಂದ ನರೇಂದ್ರ ಮೋದಿ ಅವರಂತ ಪ್ರಚಂಡ ಜನಪ್ರಿಯತೆಯ ನಾಯಕ ಅಖಿಲ ಭಾರತ ಮಟ್ಟದಲ್ಲಿರುವಾಗ ನಿಮಗೆ ಒಂದಾದ ಮೇಲೊಂದರಂತೆ ಚುನಾವಣೆ ಗೆದ್ದು ಕೊಡವಲ್ಲ ಒಬ್ಬ ಕ್ಯಾಪ್ಟನ್ ನಿಮ್ಮಲ್ಲಿರೋದ್ರಿಂದ ನೀವು ಎರಡನ್ನೂ ಮಾಡಬೇಕಾಗಿತ್ತು. ನಿಮಗೆ ಕೇಂದ್ರದಲ್ಲಿ ಕಳೆದ 11 ವರ್ಷಗಳಿಂದ ಸತತವಾಗಿ ಆಳುವ ಪಕ್ಷವಾಗಿರೋದ್ರಿಂದ ಕರ್ನಾಟಕ ಜನತೆಗೆ ನಿಮಗೆ ಉತ್ತರದಾಯಿತ್ವ ಇದೆ, ನಿಮ್ಮ ಅಕೌಂಟಬಿಲಿಟಿ ಇದೆ, ನಿಮ್ಮ ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. 11 ವರ್ಷಗಳಿಂದ ಮೋದಿಯವರು ಘೋಷಿಸಿದ ಅನೇಕ ಕಾರ್ಯಕ್ರಮಗಳಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಂಡು ಜನಸಾಮಾನ್ಯರಿಗೆ ಅವುಗಳ ಸಂದೇಶ ಮುಟ್ಟಿಸೋದ್ರಲ್ಲಿ ಅಭಿಯಾನವನ್ನು ನಡೆಸಬೇಕಾಗಿತ್ತು, ಜನಾಂದೋಲನ ನಡೆಸಬೇಕಾಗಿತ್ತು. ಅದ್ ಸರಿ, ನಿಮಗೆ 2019ರಲ್ಲಿ ದಿಢೀರ್ನೆ ಆಪರೇಷನ್ ಕಮಲದ ಮೂಲಕ ಅಧಿಕಾರದಕ್ಕಿತ್ತು. ಆ 3 ವರ್ಷಗಳಂತೂ ನೀವು ಇಲ್ಲೂ ರೂಲಿಂಗ್ ಪಾರ್ಟಿ ಆಗಿದ್ರಿ, ಅಲ್ಲೂ ರೂಲಿಂಗ್ ಪಾರ್ಟಿ ಆಗಿದ್ರಿ. ಆಗ ನಿಮ್ಮ ಜವಾಬ್ದಾರಿ ಇನ್ನೂ 2 ಪಟ್ಟು ಜಾಸ್ತಿ ಆಗಿತ್ತು. ಆಗ್ಲೂ ಕೂಡ ಈ ಜಂಜಾಟವನ್ನು ಬಗೆಹರಿಸ್ಕೊಳ್ಳಕ್ಕಾಗದೆ ಮುಗ್ಗರಿಸಿದ್ರಿ. ನೀವು ಆಡಳಿತಾರೂಢರಾಗಿದ್ದ ಸರ್ಕಾರಕ್ಕೆ ಇದ್ಯಾಕೋ ಚುನಾವಣಾ ಸಂದರ್ಭದಲ್ಲಿ ಜನಕ್ಕೆ ಮನವರಿಕೆ ಆಗೋ ರೀತಿಯಲ್ಲಿ ನಿಮ್ಮ ಸಾಧನೆಗಳನ್ನ, ಕೊಡುಗೆಗಳನ್ನ ನೀವು ಕಾಂಗ್ರೆಸ್ಗಿಂತ ಹೇಗೆ ಭಿನ್ನ ಅಂತಾನೋ ಸಂದೇಶ ಕೊಡೋದು ನಿಮಗೆ ಸಾಧ್ಯವಾಗ್ಲಿಲ್ಲ. ಮತ್ತೆ ಸೋಲಾಯಿತು. ಸೋಲಾದ್ರೆ ಏನಂತೆ, ನಿಮ್ಗೆ 65 ಸೀಟ್ಗಳು ಬಂದಿದ್ವು. ಈಗ 3ರನ್ನ ಉಚ್ಚಾಟನೆ ಮಾಡಿದ್ರಿ, ಹಾಲಿ ಶಾಸಕರನ್ನ ಉಚ್ಚಾಟನೆ ಮಾಡಿದ್ರಿಂದ ನಿಮ್ಮ ಸಂಖ್ಯಾಬಲ 62ಕ್ಕೆ ಇಳಿದಿದೆ. ನೀವು ಮುಂದಿನ 3 ವರ್ಷ ಕೂಡ ಬಹುಶಃ ಪ್ರತಿಪಕ್ಷದಲ್ಲೇ ಮುಂದುವರಿಬೇಕಾಗಿರೋದ್ರಿಂದ ಈ ಸಂಖ್ಯಾಬಲದಲ್ಲಿ ಆಗೋ ವ್ಯತ್ಯಾಸ ನಿಮಗೇನು ಹೆಚ್ಚು ಪರಿಣಾಮ ಬೀರದು. ಆದ್ರೆ ಅಲ್ಲಿ ನೀವು ಆಳುವ ಪಕ್ಷವಾಗಿದ್ದೀರಿ. ಈ ಎರಡನ್ನು ಹೇಗೆ ನಿಭಾಯಿಸಬಹುದಾಗಿತ್ತು ಅಂತಂದ್ರೆ, ನರೇಂದ್ರ ಮೋದಿ ಅವರು 2014ರಿಂದನೇ ಪುನರಾವರ್ತಿತ ಮಾಡ್ತಾ ಬಂದಿರೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ಘೋಷಣೆಯ ಮಹತ್ವವನ್ನು ಜನರಿಗೆ ತಲುಪಿಸೋ ರೀತಿಯಲ್ಲಿ ನೀವು ಕೆಲಸ ಮಾಡಬಹುದಾಗಿತ್ತು. ಅವರು ಮೊಟ್ಟ ಮೊದಲ ಬಾರಿಗೆ ಜನ್ಧನ್ ಖಾತೆ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದಾಗ ಎಲ್ಲ ಬಡವರ ಮನೆಗಳೇ ನಿಮ್ಮ ಕಾರ್ಯಕರ್ತರು ತಾಲೂಕು ಮಟ್ಟದಿಂದ, ತಾಲೂಕು ಮಟ್ಟದಿಂದ ಬ್ಯಾಂಕ್ ಖಾತೆ ತೆರೆಸುವ ಒಂದು ಅಭಿಯಾನವನ್ನೇ ನಡೆಸಬಹುದಾಗಿತ್ತು. ಅವರು ಸುರಕ್ಷಾ ವಿಮಾ ಯೋಜನಾ, ಜೀವನ್ ಜ್ಯೋತಿ ವಿಮಾ ಯೋಜನೆ ಮಾಡಿದಾಗ ಅನೇಕ ಜನ ಬಡವರಿಗೆ ಆ ರೀತಿಯ ವಿಮಾ ಖಾತೆ ತೆಗೆಯಲಿಕ್ಕೆ ನೀವೆಲ್ಲ ಸಹಾಯ ಮಾಡಬಹುದಾಗಿತ್ತು, ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಬಹುದಾಗಿತ್ತು. ಅವರು ಸ್ವಚ್ಛ ಭಾರತ ಆಂದೋಲನವನ್ನು ಶುರು ಮಾಡಿದಾಗ ರಾಜ್ಯದ ಬಡ ಜನತೆಗೆ ಶೌಚಾಲಯ ನಿರ್ಮಾಣದ ಕೆಲಸದಲ್ಲಿ ಆವತ್ತಿನ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಸರ್ಕಾರದ ಕಾರ್ಯನಿರ್ವಹಣೆ ಮೇಲೆ ನೀವು ಉಸ್ತುವಾರಿ ಮಾಡಬಹುದಾಗಿತ್ತು. ಅಧಿಕಾರ ನಿಮಗಿತ್ತು, ಯಾಕಂದ್ರೆ ಅಧಿಕಾರಾರೂಢ ಪಕ್ಷವಾಗಿದ್ರೆ ಕೇಂದ್ರದಲ್ಲಿ. ಅದೇ ರೀತಿ ಅವ್ರು ನೋಟ್ ಬ್ಯಾನ್ ಮಾಡಿದಾಗ ಅದರ ಸಾಧಕ ಬಾಧಕಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡ್ಬೇಕಾಗಿತ್ತು. ಯಾವ ರೀತಿ ನೋಟ್ ಬ್ಯಾನ್ ನಂತರ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಮೋದಿ ಅವರು ಜಾರಿಗೆ ತಂದ್ರು, ಅದರ ಶ್ರೇಯಸ್ಸನ್ನ ನೀವು ಜನರಿಗೆ ತಲುಪಿಸ್ಬೇಕಾಗಿತ್ತು. ಕಾಂಗ್ರೆಸ್ನಿಂದ ಬೇಕಾಬಿಟ್ಟಿ ಟೀಕೆಗಳು ಬರ್ತಾ ಇರುವಾಗ ಜನರಿಗೆ ಅವರ ಆ ತಪ್ಪು ತಿಳುವಳಿಕೆ ನಿವಾರಿಸೋ ಪ್ರಯತ್ನ ಮಾಡಬಹುದಾಗಿತ್ತು. GST ಬಂದಾಗ್ಲೂ ಅಷ್ಟೇ ರಾಜ್ಯದ ನಿಮ್ಮ ಬೆನ್ನೆಲುಬಾಗಿರೋ ರಾಜ್ಯದ ವ್ಯಾಪಾರಿ ವರ್ಗ, ಉದ್ಯಮದಾರರು ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ರಾಜ್ಯಾದ್ಯಂತ ತಾಲೂಕು ಜಿಲ್ಲಾ ಮಟ್ಟದಿಂದ ನೀವು GST ಕುರಿತಂತೆ ಒಂದು ದೊಡ್ಡ ಅಭಿಯಾನವನ್ನ ಮಾಡಬೇಕಾಗಿತ್ತು. ಆದ್ರಿಂದ ಪ್ರಧಾನಮಂತ್ರಿ ಮೋದಿ ಅವರಿಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ
ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದ್ರೆ ನೋಡಿ, ತಮಿಳುನಾಡಿನಲ್ಲಿ ಒಬ್ಬನೇ ಒಬ್ಬ ಸಂಸತ್ ಸದಸ್ಯ ಇಲ್ಲ, ಆದ್ರೆ ತಮಿಳುನಾಡನ್ನು ಜನರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಒಂದು ಧೋರಣೆ ನರೇಂದ್ರ ಮೋದಿ ಅವರದು. ಕೇಂದ್ರ ಸರ್ಕಾರದ ಎರಡು ಮಹತ್ವದ ಖಾತೆಗಳನ್ನ, ಹಣಕಾಸು ಖಾತೆ ಮತ್ತು ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನ ಇಬ್ರು ತಮಿಳುನಾಡಿನ ಪ್ರತಿಭಾಶಾಲಿ ನಾಯಕರಿಗೆ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರನ್ನು ಸಕ್ರಿಯ ರಾಜಕಾರಣಿಯಾಗಿದ್ರು, ಆದ್ರೆ ಜೈಶಂಕರ್ ವಿದೇಶಾಂಗ ವ್ಯವಹಾರಗಳ ಅತ್ಯುನ್ನತ ಸ್ಥಾನದಲ್ಲಿ ಬಂದವರು, ರಾಯಭಾರಿ ಆಗಿದ್ದವರು, ಇಲಾಖಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಅವರನ್ನ ವಿದೇಶಾಂಗ ಇಲಾಖೆಯ ಮಂತ್ರಿಗಳನ್ನ ಹಾಕ್ಬಿಟ್ಟು ಕರ್ನಾಟಕದಿಂದ 17 ಜನ ಪಾರ್ಲಿಮೆಂಟ್ ಸದಸ್ಯರಿದ್ರು ಕೂಡ ಮಹತ್ವದ ಖಾತೆಗಳು ತಮಿಳುನಾಡಿಗೆ ದಕ್ಕಿದ್ದಾರೆ. ನಮ್ಮಲ್ಲಿರೋ ಪ್ರತಿಭಾಶಾಲಿಗಳನ್ನ ಮುಂಚೂಣಿಗೆ ತರೋ ಪ್ರಯತ್ನವನ್ನ ನೀವು ಮಾಡಬೇಕಾಗಿತ್ತು. ಇದೇ ರೀತಿ ನರೇಂದ್ರ ಮೋದಿಯವರು ರೈತಾಪಿ ಸಮುದಾಯಕ್ಕೆ ಅನುಕೂಲವಾಗ್ಲಿ ಅಂತ, ಯಾಕಂದ್ರೆ ಜಾಗತೀಕರಣದ ಲಾಭದಿಂದ ವಂಚಿತರಾಗಿದ್ದ ಕೃಷಿ ವಲಯ ಕೂಡ ಬಂಡವಾಳ ಹರಿದು ಬರಲಿ, ಆಧುನಿಕ ತಂತ್ರಜ್ಞಾನ ಸಿಗಲಿ ಅಂತ ಮಾಡ್ಲಿಕ್ಕೆ ಹೊರಟಾಗ ಪಂಜಾಬ್ ಮತ್ತು ಉತ್ತರ ಪ್ರದೇಶ ರೈತರ ಆ ಹಠಮಾರಿತನದ ಚಳವಳಿಯಿಂದಾಗಿ ಅದನ್ನು ಕೈ ಬಿಡಬೇಕಾಗ್ತಿತ್ತು. ಅದರ ರಾಜ್ಯ ಮಟ್ಟದಲ್ಲಿ ನೀವು ಜಾಗೃತಿ ಮೂಡಿಸಬೇಕಾಗಿತ್ತು. ನೂತನ ಕೃಷಿ ನೀತಿಯ ಧನಾತ್ಮಕ ಅಂಶಗಳನ್ನು ರೈತರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಅಷ್ಟರ ಮಟ್ಟಿಗೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಶಕ್ತಿ ಕೇಂದ್ರವಾಗಬಹುದಾಗಿತ್ತು. 2024ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಬೇಕಾಬಿಟ್ಟಿಯಾಗಿ ತಿರಸ್ಕರಿಸ್ಬಿಡ್ತು ಸಿದ್ದರಾಮಯ್ಯ ಸರ್ಕಾರ. ನೀವೇನ್ ಮಾಡಿದ್ರಿ? ನಿಮ್ಮ ವಿದ್ಯಾರ್ಥಿ ಘಟಕದವರು ಅಲ್ಲಲ್ಲಿ ಒಂದಿಷ್ಟು ವಿಚಾರ ಸಂಕಿರಣಗಳನ್ನು ನಡೆಸಿದ್ ಬಿಟ್ರೆ ರಾಜ್ಯ ಮಟ್ಟದ ನಾಯಕರಿಗೆ ಅದು ಮುಖ್ಯ ಅಂತ ಅನಿಸ್ಲೇ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಧಿಕ್ಕರಿಸೋದ್ರ ಮೂಲಕ ಸ್ವತಂತ್ರ ಭಾರತದ ರಚನೆಯಾದಾಗಿಂದ ಒಂದು ಸಾಗಿ ಬಂದಿರೋ ಒಂದು ಪರಂಪರೆಗೆ ಇವರು ಅವಮಾನ ಮಾಡಿದ್ರು. ಇವತ್ತು ರಾಜ್ಯ ಶಿಕ್ಷಣ ನೀತಿಯೂ ಇಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಇಲ್ಲ. ಕರ್ನಾಟಕದ ವಿದ್ಯಾರ್ಥಿ ಸಮುದಾಯ ತ್ರಿಶಂಕು ಸ್ಥಿತಿಯಲ್ಲಿರುವಾಗ ನೀವ್ಯಾಕೆ ಈ ವಿಚಾರವನ್ನ ಕೈಗೆತ್ಕೊಳ್ತಾ ಇಲ್ಲ? ಕೇವಲ ಮೂಢ ಹಗರಣ, ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟ ಮಾಡೋದಲ್ಲ, ಅಥವಾ ವಕ್ಫ್ ಕಾಯ್ದೆ ವಿರುದ್ಧ ನೀವು ಹೋರಾಟ ಮಾಡ್ಬಿಟ್ಟು ಒಂದು ಸುದ್ದಿ ಮಾಡೋದಷ್ಟೇ ಅಲ್ಲ. ಆ ವಕ್ಫ್ ಸಂಬಂಧಿ ಸಂಸತ್ನಲ್ಲಿ ನಡೆದ ವಕ್ಫ್ ಮಸೂದೆಗೆ ಸಂಬಂಧಪಟ್ಟ ಆ ಚರ್ಚೆಯಲ್ಲಿ ಅತ್ಯುತ್ತಮವಾದ ಅಂಶಗಳನ್ನ ಇವತ್ತು ನಿಮ್ಮ ಕರ್ನಾಟಕದ ಉಸ್ತುವಾರಿ ಆಗಿರೋ ಅಗರ್ವಾಲ್ ಅವರು ಕೂಡ ಅತ್ಯುತ್ತಮವಾದ ಭಾಷಣವನ್ನು ಮಾಡಿದ್ರು ರಾಜ್ಯಸಭೆಯಲ್ಲಿ. ಅಲ್ಲಿ ಏನ್ ನಡೀತು? ಇಲ್ಲಿನ ಮುಸ್ಲಿಂ ಸಮುದಾಯವನ್ನ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಆ ವಕ್ಫ್ ಮಸೂದೆಯ ಧನಾತ್ಮಕ ಅಂಶಗಳನ್ನ ಹೇಗೆ ಇದರಿಂದ ಬಡ ಮುಸಲ್ಮಾನರು ಕೂಡ ಅನುಕೂಲವಾಗುತ್ತೆ ಅನ್ನೋ ಸಂದೇಶವನ್ನು ಕೊಡಬಹುದಾಗಿತ್ತು. ಹೀಗೆ ಎರಡೂ ರೀತಿಯಲ್ಲಿ ನೀವು ದ್ವಂದ್ವಕ್ಕೊಳಗಾಗಿದ್ದೀರಿ, ಒಂಥರ ಗೊಂದಲಕ್ಕೊಳಗಾಗಿದ್ದೀರಿ. ನಿಮ್ಮ ಅಗರ್ವಾಲ್ ಅವರು ಸಾಧಾರಣ ರಾಜಕಾರಣ ಏನಲ್ಲ. ಅವರು ಗೋರಖ್ಪುರ್ ಕ್ಷೇತ್ರದಿಂದ ಉತ್ತರ ಪ್ರದೇಶದ ಅಸೆಂಬ್ಲಿಗೆ ಗೋರಖ್ಪುರ್ ನಗರ ಕ್ಷೇತ್ರದಿಂದ 4 ಬಾರಿ MLA ಆಗಿ ಹೋಗಿದ್ದವರು. ಇದೀಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅವರ ರಾಜಕೀಯ ಸಾಮರ್ಥ್ಯ ಮತ್ತು ತಿಳುವಳಿಕೆಯನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅತ್ಯಂತ ಪ್ರಬುದ್ಧ ನಾಯಕ. ಅವರು ನಮಗೂ ಕೂಡ ಅಪರಿಚಿತರಾಗಿದ್ರು. ಇತ್ತೀಚೆಗೆ ವಕ್ಫ್ ಮಸೂದೆ ಬಗ್ಗೆ ಅವರು ರಾಜ್ಯಸಭೆಯಲ್ಲಿ ಮಾಡಿದ ಭಾಷಣವನ್ನು ಕೇಳ್ಕೊಂಡಾಗ ಈ ಮನುಷ್ಯ ಎಷ್ಟು ಬಹುಭಾಷಾ ಪರಿಣಿತನಾಗಿದ್ದಾನೆ. ಅವರು ಉರ್ದು ಸಾಹಿತ್ಯವನ್ನು ಕೂಡ ತಿಳ್ಕೊಂಡಿದ್ದಾರೆ, ಮುಸ್ಲಿಂ ಸಮುದಾಯದ ಸಾಮಾಜಿಕ ಚರಿತ್ರೆಯನ್ನು ತಿಳ್ಕೊಂಡಿದ್ದಾರೆ. ಹಾಗೇನೆ ಭಾರತದ ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆಯ ಆಳವಾದ ಜ್ಞಾನ ಅವರಲ್ಲಿದೆ. ಅವರ ಪ್ರತಿಭೆಯನ್ನು ಯಾಕೆ ನೀವು ಬಳಸ್ಕೊಳ್ಬಾರ್ದು? ಕೇವಲ ನಿಮ್ಮ ಗುಂಪು ಜಗಳ ಬಗೆಹರಿಸ್ಲಿಕ್ಕೆ ಮಾತ್ರ ಒಬ್ಬ ಕೇಂದ್ರದ ಉಸ್ತುವಾರಿ ಬರ್ಬೇಕಾ? ಅವರೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಬಂದಿರುವಾಗ ಅವರಲ್ಲಿರೋ ಕೆಲವು ಸತ್ವಿತ ಅಂಶಗಳನ್ನು ಬಳಸ್ಕೊಂಡು ಪಕ್ಷವನ್ನ ಬಲಪಡಿಸಿ. ಕಾಂಗ್ರೆಸ್ ಸರ್ಕಾರ ನಿಮ್ ಬಗ್ಗೆ ಅಷ್ಟಿಷ್ಟು ಭಯ ಕೂಡ ಇಲ್ಲ. ಪ್ರತಿಪಕ್ಷದವ್ರು ಏನೇ ಇದ್ರು ಕೂಡ ಪತ್ರಿಕಾ ಪ್ರಚಾರಕ್ಕೋಸ್ಕರ, ಸುದ್ದಿ ವಾಹಿನಿಯಲ್ಲಿ ಮಿಂಚೋಕ್ಕೋಸ್ಕರ ಏನೋ ಒಂದಿಷ್ಟು ಟೀಕೆ ಟಿಪ್ಪಣಿ ಮಾಡ್ತಿರ್ತಾರೆ ಅಂತ ಅನ್ಕೊಂಡಿರ್ಬೋದು. ಹೀಗಾಗಿನೇ ಮೂಢ ಹಗರಣದಿಂದ ತಪ್ಪಿಸ್ಕೊಂಡ್ರು, ವಾಲ್ಮೀಕಿ ಹಗರಣದ ಅವಾಂತರಗಳಿಂದ ತಪ್ಪಿಸ್ಕೊಂಡ್ರು. ತೀರೆ ಇತ್ತೀಚೆಗೆ ರಾಜ್ಯ ಗುತ್ತೇದಾರರ ಸಂಘವೇ 60% ಲಂಚ ನಡೀತಾ ಇದೆ ಅಂತ ಹೇಳಿದಾಗಲೂ ಕೂಡ ಅಂತಹ ಅಪವಾದಗಳಿಂದ ಕೂಡ ತಪ್ಪಿಸ್ಕೊಂಡ್ರು. ಇವು ಬಡ್ಕೊಳ್ತಾ ಇದ್ದ ಜಾತಿ ಗಣತಿಯನ್ನ ರಾಷ್ಟ್ರ ಮಟ್ಟದಲ್ಲೇ ಸಾರ್ವತ್ರಿಕ ಜನಗಣತಿಯಲ್ಲೇ ನಾವು ಮಾಡ್ತೇವೆ ಅಂತ ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಆದ್ರೂ ಕೂಡ ರಾಜ್ಯ ಘಟಕ ಸೂಕ್ತವಾಗಿ ಧನಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಇದು ನಮ್ಮ ವಿಷಾದ. 2006ವರೆಗೂ ನಿಮ್ ಬಗ್ಗೆ ಅನುಕಂಪ ಇತ್ತು. ಯಾಕಂದ್ರೆ ಪ್ರತಿ ಸಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ನೀವು ದೊಡ್ಡ ಪಕ್ಷವಾಗಿ ಹೊರಹೊಮ್ಮದಾಗ್ಲೂ ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದಾಗಿ ನಿಮ್ಗೆ ಅಧಿಕಾರವನ್ನ ವಂಚಿಸ್ತಾ ಬಂದಿದ್ರು. ಆ ಪರಂಪರೆಯನ್ನ ತಪ್ಪಿಸಿದ್ದು JDS ನ ಕುಮಾರಸ್ವಾಮಿ. ನೀವು ಮೊದಲನೇ ಬಾರಿಗೆ ಅಧಿಕಾರ ಪಡ್ಕೊಂಡ್ರಿ, ಸ್ವತಂತ್ರ ಬಹುಮತದಿಂದ ಮತ್ತೊಮ್ಮೆ ಅಧಿಕಾರ ಪಡ್ಕೊಂಡ್ರಿ. ಆದ್ರೆ ಅಧಿಕಾರ ಅವಧಿಯಲ್ಲಿ ಕೆಲವು ಪ್ರಮಾದಗಳಾಗಿದ್ರಿಂದ ಆ ಪ್ರಮಾದಗಳಿಗಾದ್ರೂ
ನಿಮ್ಮಿಂದ ಒಂದು ಪ್ರಾಯಶ್ಚಿತದ ಒಂದು ಸಣ್ಣ ಉಪವಾಸ ಸತ್ಯಾಗ್ರಹವನ್ನು ನಾವು ನಿರೀಕ್ಷಿಸ್ತೇವೆ. ಹೌದು, ಎರಡೆರಡು ಬಾರಿನೂ 3 ಬಾರಿನೂ ಅಧಿಕಾರದಲ್ಲಿದ್ದಾಗಲೂ ಅನುದ್ದೇಶಿತ ಪ್ರಮಾದಗಳಾಗಿದೆ. ಆ ಬಗ್ಗೆ ನಾವು ಪಶ್ಚಾತ್ತಾಪ ಪಡ್ತೇವೆ. ಆದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡ್ತಿರೋ ಎಲ್ಲ ಜನಪರ ಕಾರ್ಯಕ್ರಮಗಳನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೇವೆ. ರಾಜ್ಯದ ಫಲಾನುಭವಿಗಳಿಗೆ ನಮ್ಮ ಪಕ್ಷದ ಸಂದೇಶವನ್ನು ತಲುಪಿಸ್ತೇವೆ. ನಾವು ಕೋಮುವಾದಿ ರಾಜಕಾರಣ ಮಾಡೋದಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂದಾಗ ಅದರಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇದೆ, ಲಾಸ್ಟ್ ಮೈಲ್ ಡೆಲಿವರಿ ಇದೆ, ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವ ನಮ್ಮ ಕಾರ್ಯಕ್ರಮದಲ್ಲಿದೆ. ಭಾರತ ಸರ್ಕಾರದ ದೃಷ್ಟಿಕೋನವೇ ಅದು ಅಂತ ದಯಮಾಡಿ ಜನರಿಗೆ ಮನವರಿಕೆ ಮಾಡ್ಕೊಳ್ತಾ ಹೋಗಿ. ಇನ್ನು 3 ವರ್ಷ ನಮಗೆ ಕಾಲಾವಕಾಶ ಇದೆ. ಅದರಿಂದ ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಇರಬೇಕು, ಜವಾಬ್ದಾರಿಯುತ ಆದೋ ಪಕ್ಷವಾಗಿಯೂ ತಾವು ವರ್ತಿಸ್ಬೇಕು ಅಂತ ರಾಜ್ಯಾಧ್ಯಕ್ಷರ ಸಮೇತ ರಾಜ್ಯದ ಎಲ್ಲ ಬಿಜೆಪಿ ಮುಂದಾಳುಗಳಿಗೆ ಅತ್ಯಂತ ಕಳಕಳಿಯಿಂದ ಅರಿಕೆ ಮಾಡ್ಕೊಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.